ರಘುಕುಲೋದ್ಭವನಾದ ನಾನು ನನ್ನ ಪೂರ್ಣ ಹೊಣೆಯನ್ನರಿತು ಅದಕ್ಕೆ ತಕ್ಕಂತೆ ಕರ್ತವ್ಯ ನಿರತನಾಗಬೇಕಾಗಿ ಬಂತು. ವಾಲಿ, ನ್ಯಾಯ ಪಕ್ಷಪಾತಿಯಾಗಿಯೂ ನಿನ್ನನ್ನು ನಾನು ವಿಚಾರಿಸಬಹುದಿತ್ತು. ನನ್ನ ಮಧ್ಯಸ್ಥಿಕೆಯಿಂದ ನಿಮ್ಮಿ ವೈರವು ಕೊನೆಗೊಳ್ಳಲೂಬಹುದಿತ್ತು ಎಂದು ನೀನು ನುಡಿದಿದ್ದೀಯಲ್ವೇ? ಅದನ್ನೇ ಈಗ ವಿವೇಚಿಸೋಣ. ಸಾಧು ಮಾರ್ಗವನ್ನು ಅತಿಕ್ರಮಿಸಿ ದುಷ್ಟಸ್ನೇಹದಿಂದ ಬಲಗರ್ವಿತನಾದ ನೀನು ಸದ್ಬೋಧೆಯನ್ನು ಅಂಗೀಕರಿಸಬಹುದೆಂಬುದನ್ನು ನಾನು ಹೇಗೆ ನಂಬಲಿ? ನನ್ನನ್ನು ಹಿತದೃಷ್ಟಿಯಿಂದಲೂ ಗೌರವದಿಂದಲೂ ಕಾಣದ ನೀನು ನನ್ನ ಮಾತಿಗೆ ಬೆಲೆ ಕೊಡುವೆ ಎಂಬುದನ್ನು ನಾನೆಂತೂ ತಿಳಿಯಲಿ? ನಿಮ್ಮವರೇ ಆದ ಕೆಲವರು ಆರಂಭದಲ್ಲಿಯೇ ಈ ಕುರಿತು ಎಷ್ಟೆಷ್ಟೋ ವಿಧವಾಗಿ ನಿನ್ನಲ್ಲಿ ಹೇಳಿಕೊಂಡಿದ್ದರಂತೆ. ನೀನು ಮಾತ್ರ ಕೇಳಲಿಲ್ಲ. ಈ ಸುಗ್ರೀವನೇ ಬಹುವಿಧವಾಗಿ ಪ್ರಾರ್ಥಿಸಿಕೊಂಡಿದ್ದನಂತೆ. ಆದರೆ ನೀನವನನ್ನು ಹೊಡೆದೇ ಅಟ್ಟಿದೆಯಂತೆ. ಆಮೇಲೆ ಎಷ್ಟೆಷ್ಟೋ ಬಾರಿ ನಿನ್ನನ್ನವನು ಎದುರಿಸುತ್ತಿದ್ದಾಗ ಅಡಿಗಡಿಗೆ ಅದನ್ನೇ ನುಡಿಯುತ್ತಿದ್ದೆಯಂತೆ. ನಿವೃತ್ತಿಯೇ ಇಲ್ಲದೆ ಅದಕ್ಕಾಗಿ ಅವನು ಹೋರಾಡುತ್ತಿದ್ದನಂತೆ. ನೀನು ಅದೊಂದನ್ನು ಲೆಕ್ಕಿಸದೆ ಅವನನ್ನೇ ಬಡಿಬಡಿದು ಬೀಳಿಸಿ ತಾನಾಗಿ ಮೆರೆದಾಡುತ್ತಿದ್ದೆಯಂತೆ. ನಿಮ್ಮೀರುವರ ಕದನವನ್ನು 2 ಸಲ ಕಣ್ಣಿಟ್ಟು ನಾನು ಪರಾಂಬರಿಸಿರುವೆನು. ಆಗ ನನಗದರ ಸ್ಪಷ್ಟತೆಯು ಪೂರ್ಣವಾಗಿ ಮನವರಿಕೆಯಾಗಿದೆ. ಆದುದರಿಂದ ಖಂಡಿತವಾಗಿಯೂ ನೀನು ದಂಡಾರ್ಹನೆಂಬುದನ್ನು ನಾನು ನಿರ್ಧರಿಸಿಕೊಂಡೆನು. ವಿವಾಹ ಪದ್ಧತಿಯನ್ನು ಆ ಕುರಿತಾದ ಶಾಸನವನ್ನು ನಮ್ಮ ವಂಶದ ಹಿರಿಯರೇ ನಿಯೋಜಿಸಿರುತ್ತಾರೆ. ಲೋಕದ ಎಲ್ಲ ಕಡೆಗಳಲ್ಲೂ ಅದೇ ಪ್ರಚಲಿತವಾಗಿರುವುದರಿಂದ ಆ ಕುರಿತು ತಪ್ಪಿ ನಡೆದಿರುವ ಅಪರಾಧಿಗಳನ್ನು ಅದೇ ವಂಶದಲ್ಲಿ ಹುಟ್ಟಿರುವ ನಾವು ದಂಡಿಸಲೇಬೇಕಾದುದು ಯುಕ್ತವು. ಹಿರಿಯರ ಆಚರಣೆಯಿಂದಲೂ ಗುರೂಪದೇಶದಿಂದಲೂ ಸಜ್ಜನ ಸಂಘದಿಂದಲೂ ಸಂಗ್ರಹಿಸಿಕೊಂಡಿರುವ ಲೋಕಾನುಭವದಿಂದಲೂ ಯಾವುದು ಧರ್ಮ ಎಂಬುದನ್ನು ಯಥಾಮತಿಯಾಗಿ ಅರಿತುಕೊಂಡಿರುವ ನಾವು ತದ್ವಿರುದ್ಧವಾಗಿ ವರ್ತಿಸಿರುವವರನ್ನು ದಂಡಿಸಲು ಸರ್ವವಿಧದಿಂದಲೂ ಅರ್ಹರಾಗಿರುತ್ತೇವೆ. ನಮ್ಮ ಸಾಮ್ರಾಜ್ಯವು ಅಯೋಧ್ಯೆಯಲ್ಲಿರುವ ನನ್ನ ತಮ್ಮನಾದ ಭರತನಿಂದ ಪರಿಪಾಲಿಸಲ್ಪಡುತ್ತದೆ. ವನವಾಸಿಯೇ ಆಗಿದ್ದರೂ ದಾಶರಥಿಯಾದ ನಾನು ಸಾಮ್ರಾಟನ ಪ್ರತಿನಿಧಿಯಾಗಿ ಧರ್ಮದ್ರೋಹಿಗಳನ್ನು ಶಿಕ್ಷಿಸಲು ಪೂರ್ಣಾಧಿಕಾರವುಳ್ಳವನು. ಆರ್ತನಾದ ಸುಗ್ರೀವನು ನನ್ನ ಶರಣನೇ ಆಗಿರುವುದರಿಂದ ಆ ಕುರಿತೇ ಹೆಚ್ಚಿನ ಅಪರಾಧಿಯಾದ ನಿನ್ನನ್ನು ಶಿಕ್ಷಿಸಲು ನಾನು ಬದ್ಧನೇ ಆಗಿರುವೆನು. ಆದುದರಿಂದ ಯಾವತ್ತೂ ನಿನ್ನ ಅಪರಾಧಗಳ ಸಲುವಾಗಿ ದಂಡಾರ್ಹನಾದ ನಿನ್ನನ್ನು ದಂಡಿಸಲು ಸರ್ವ ವಿಧದಿಂದಲೂ ಈ ದಾಶರಥಿ ಶ್ರೀರಾಮನೇ ನಿಬದ್ಧನು. ಅದಂಡ್ಯರನ್ನು ದಂಡಿಸುವುದು ಹೇಗೆ ಮಹಾಪರಾಧವೋ ಹಾಗೆಯೇ ದಂಡ್ಯರನ್ನು ದಂಡಿಸದಿರುವುದು ಕೂಡ. ಆದುದರಿಂದಲೇ ನೀನಿಂದು ನನ್ನಿಂದ ದಂಡಿಸಲ್ಪಡುತ್ತಿರುವೆ. ನೀನು ಹೇಗೆ ದಂಡಾರ್ಹನೋ ಅದಕ್ಕನುಗುಣವಾಗಿಯೇ ದಂಡಿಸಲ್ಪಡಬೇಕಾದುದು ನ್ಯಾಯವಷ್ಟೇ. ನೀನೆಂದಂತೆ ನಿನ್ನಲ್ಲಿ ಸಮ್ಮುಖವಾಗಿಯೇ ನಿಂತು ಹೋರಾಡಿ ನಿನ್ನನ್ನು ಕೆಡಹಾಕಬಹುದಿತ್ತು. ಆದರೆ ನಿನ್ನ ಕೂಡೆ ಅಂತಹ ಯುದ್ಧವನ್ನು ನಾನು ಬಯಸಿದವನಲ್ಲ. ಆ ಉದ್ದೇಶವೂ ನನಗಿಲ್ಲ. ನಿನ್ನನ್ನು ಹೋರಾಡಿ ಸೋಲಿಸಿ ಕೆಡಹಾಕಬೇಕಾದುದೇ ನನ್ನ ಕರ್ತವ್ಯವಲ್ಲ. ಧರ್ಮಾತ್ಮರಾದ ಅರಸರು ಮಾಂಸಾರ್ಥಿಗಳಾಗಿಯೇ ಬೇಟೆಯಾಡುವುದಲ್ಲ, ಮೃಗೆಯ ವ್ಯಸನ ನಿರತರಾಗಿಯೂ ಅಲ್ಲ, ಜನೋಪಯುಕ್ತಗಳಾದ ಪ್ರಾಣಿಜನ್ಯ ಪದಾರ್ಥಗಳಿಗಾಗಿಯೂ ಅಲ್ಲ. ದುಷ್ಟ ಮೃಗಗಳ ಹಾವಳಿಯನ್ನು ತಗ್ಗಿಸುವುದಷ್ಟೇ ಅದರ ಘನವಾದ ಉದ್ದೇಶವು. ರಾಜ್ಯದ ಯೋಗಕ್ಷೇಮ ಸಾಧನೆಗಳಲ್ಲಿ ಅದೂ ಒಂದು. ಇಂತಹ ಪರಹಿತ ಸಾಧನಭೂತವಾದ ಬೇಟೆಯಂತೆಯೇ ನಾನು ನಿನ್ನನ್ನು ಕೆಡಹಾಕಿದಾಗಿದೆ. ಅಪರಾಧಿಯಾದ ನಿನ್ನನ್ನು ಶಿಕ್ಷಿಸುವುದೇ ನನಗೆ ಮುಖ್ಯವಲ್ಲದೆ ವಧಿಸುವುದಲ್ಲ. ಒಬ್ಬನ ಜೀವನ ಸಂಪತ್ತಿನಿಂದ ಇನ್ನೊಬ್ಬನು ಎಷ್ಟೆಷ್ಟು ಕಿತ್ತು ತೆಗೆದು ಅನುಭವಿಸುತ್ತಾನೋ ಆ ಅಪರಾಧದ ಸಲುವಾಗಿ ಅಷ್ಟೇ ಪ್ರಮಾಣದಲ್ಲಿ ಅವನದನ್ನು ಅವನು ಮತ್ತೆ ಶಾಶ್ವತವಾಗಿ ಅನುಭವಿಸದಂತೆ ಅವನ ಆ ಅನುಭವಯೋಗ್ಯವಾದ ಯಾವತ್ತೂ ಅರ್ಹತೆಯನ್ನು ಸಕ್ರಮವಾಗಿ ಅವನಿಂದ ಕಳಚಿ ಬಿಸಿಡುವುದೇ ರಾಜ್ಯ ಶಾಸನಾನುಗುಣವಾದ ಶಿಕ್ಷೆ ಎನಿಸಿದೆ. ನಿನ್ನೀ ಅಕ್ಷಮ್ಯವಾದ ಅಪರಾಧಕ್ಕೆ ಶರೀರಭೂಯಿಷ್ಠವಾದ ಮದೋನ್ಮತ್ತತೆಯೇ ಮೂಲ ಹೇತುವಾದುದು. ಆ ಕುರಿತು ಅದರ ಖಂಡನೆಯೇ ಯುಕ್ತವಾದ ಶಿಕ್ಷೆಯಾಗಿದೆ. ತಪ್ಪಿಗೆ ತಕ್ಕಂತೆ ಶಿಕ್ಷೆಯಾಗಬೇಕಾದುದು ಸರ್ವಸಮ್ಮತವಾದ ನ್ಯಾಯವು. ಆದರೆ ಅದರೊಂದಿಗೆ ತಪ್ಪಿತಸ್ಥನಿಗೆ ತನ್ನಿಮಿತ್ತವಾದ ಶಿಕ್ಷಣವೂ ಆಗಬೇಕೆಂಬುದು ನಮ್ಮ ದೃಷ್ಟಿ.
ನಿನ್ನ ದೇಹದಲ್ಲಿ ಪೂರ್ಣ ಚೈತನ್ಯವಿದ್ದಾಗ ನೀನು ಯಾರ ಮಾತನ್ನು ಕೇಳುವ ಸ್ವಭಾವದವನಲ್ಲ. ಧರ್ಮವನ್ನು ಅತಿಕ್ರಮಿಸುವ ನಿರಂಕುಶಮತಿಗಳೆಲ್ಲರೂ ಹೆಚ್ಚಾಗಿ ಅದೇ ಸ್ವಭಾವದಿಂದ ಕೂಡಿರುತ್ತಾರೆ. ನಿನಗಂತೂ ನಿನ್ನ ಪಾಶವಿಕ ಬಲವೇ ಇಂತಹ ನಿರಂಕುಶತೆಗೆ ಕಾರಣವಾಯಿತು. ಮಾತ್ರವಲ್ಲ, ಅದೇ ನಿನ್ನ ಬುದ್ಧಿಯ ಮೇಲೂ ಪರಿಣಾಮವನ್ನು ಬೀರಿ ನಿನ್ನನ್ನು ದುರ್ಮಾರ್ಗದಲ್ಲೇ ಕೆಡವಿ ಪಿತೃದೇವತಾನುಗ್ರಹದಿಂದ ದೂರ ಮಾಡಿತು. ನಿನ್ನ ದುರ್ಬುದ್ಧಿಗೆ ಪೂರ್ಣಾಧಿಕಾರವಾದ ನಿನ್ನ ಮರಿಗೆಯ ಬಲವನ್ನು ಕುಂದಿಸಿದ್ದಲ್ಲದೆ ಸರ್ವಥಾ ನಿನ್ನಲ್ಲಿ ವಿವೇಕೋದಯ ಆಗಲಾರದೆಂದು ನಾನು ಚೆನ್ನಾಗಿ ಮನಗೊಂಡಿರುವೆನು. ಅಣ್ಣ ತಮ್ಮಂದಿರಾದ ನಿಮ್ಮಿ ಕಲಹದ ಪೂರ್ಣ ಕಾರಣವು ತಾತ್ವಿಕವಾಗಿ ನಿನ್ನ ತಮ್ಮನಿಗೆ ಅನುಗ್ರಹಪದವಾಗಿಯೂ ನಿನಗೆ ನಿಗ್ರಹಪ್ರದವಾಗಿಯೂ ಹುಟ್ಟಿಕೊಂಡಿತ್ತೆಂದು ನಾವು ನಿರ್ಣಯಿಸಬಹುದು. ವಾಲಿ, ಈ ನಿನ್ನ ತಮ್ಮನಾದ ಸುಗ್ರೀವನು ಆರ್ತನು, ಅಂತೆಯೇ ನನ್ನ ಶರಣನೂ ಮಿತ್ರನೂ ಆಗಿರುವನು. ಅವನನ್ನು ಸರ್ವ ವಿಧದಿಂದಲೂ ರಕ್ಷಿಸುವುದೂ ನನ್ನ ಕರ್ತವ್ಯವು. ನಿನ್ನಿಂದ ಅನ್ಯಾಯವನ್ನು ಹೊಂದಿದ್ದ ಅವನು ಅದನ್ನೇ ಪ್ರತಿಭಟಿಸುವಂತೆ ಕರ್ತವ್ಯಶೀಲನಾಗಿ ನಿನ್ನೊಡನೆ ಜೀವದ ಹಂಗು ತೊರೆದು ಹೋರಾಡುತ್ತಿದ್ದನು. ನೀವಿಬ್ಬರೂ ಹೊಯ್ದಾಡುತ್ತಿದ್ದಾಗ ಆ ಕೊನೆಯ ಘಟ್ಟದಲ್ಲಿ ಅಡಿಮೊಗವಾಗಿ ನೆಲದ ಮೇಲೆ ಬಿದ್ದಿದ್ದ ಸುಗ್ರೀವನನ್ನು ನೀನು ಕತ್ತು ಮುರಿಯುವ ಮೃತ್ಯುಬಂಧನವನ್ನಕ್ಕಿ ಅವನಸುವನ್ನು ಹೀರಲು ಹವಣಿಸಿದೆ. ಮಲ್ಲಯುದ್ಧದ ಕ್ರಮದಂತೆ ಬಿದ್ದಲ್ಲಿ ಕತ್ತು ಮುರಿಯುವ ಕೃತ್ಯವು ನಿಷಿದ್ಧವಾದುದು. ನೀನು ಅದನ್ನೇ ಹವಣಿಸಿ ನನ್ನ ಶರಣನನ್ನು ಕೊಲ್ಲಲಿಳಿಸಿದ್ದೆ. ಆಗ ಒಂದೇ ಒಂದು ನಿಮಿಷವನ್ನಾದರೂ ನಾನು ತಳುವಿದ್ದರೆ ಈ ಸುಗ್ರೀವನನ್ನು ಉಳಿಸಿಕೊಳ್ಳುವುದಕ್ಕೆ ಅಸಮರ್ಥನಾಗುತ್ತಿದ್ದೆ. ಆದುದರಿಂದ ವಾಲಿ, ಆರ್ತ ಸಂರಕ್ಷಣೆಯೇ ಪರಮ ಕರ್ತವ್ಯವೆಂದು ಭಾವಿಸಿ ನಿನ್ನ ಯಾವತ್ತೂ ಕೃತಾಪರಾಧಗಳ ಶಿಕ್ಷೆಗಾಗಿಯೂ ತನ್ನಿಮಿತ್ತವಾದ ನಿರ್ದಿಷ್ಟ ಶಿಕ್ಷಣದ ಸುಗಮತೆಗಾಗಿಯೂ ಅದೇ ಆ ಸತ್ಸಂಕಲ್ಪ ಸಹಿತನಾಗಿ ಧರ್ಮೋದ್ಧಾರದ ಪೂರ್ಣ ಹೊಣೆಯನ್ನರಿತು ಹೊತ್ತಿರುವ ನಾನು ಇದೋ ಈ ನಿಶಿತ ಮಾರ್ಗಣವನ್ನು ಅದೇ ಕಾಲದಲ್ಲಿ ನಿನ್ನೆದೆಗೆ ಗುರಿಯಿಟ್ಟು ಹೊಡೆದಿರುವೆನು. ಜೀವರು ಅವರವರ ಪಾಪದಿಂದಲೇ ಅಧಃಪತನ ಹೊಂದುವಂತೆ ನೀನು ಅದ್ಭುತ ಬಲಶಾಲಿಯಾಗಿಯೇ ಆಗಿದ್ದರೂ ನನ್ನ ಬಾಣಹತಿಯಿಂದ ಹೀಗೆ ಉರುಳಿ ಬಿದ್ದಿರುವೆ. ಗುರಿಗೊಂಡಿರುವ ಬಾಣವಿದನ್ನು ಇನ್ನು ನೀನು ತಡೆದು ಹಿಡಿದಿರುವಂತೆ ನಿನ್ನೆಡಗೈಯಿಂದ ಅದನ್ನು ಹಿಡಿದಿರುವೆಯಲ್ಲ, ಯಾಕೆ? ನಿಜವಾಗಿಯೂ ನಿನಗದರ ವೇಗವನ್ನು ತಡೆಯುವ ಶಕ್ತಿ ಇಲ್ಲ. ಎಷ್ಟೋ ದೂರ ಮಾತ್ರ ಅದು ಹೋಗತಕ್ಕದ್ದೋ ಅಷ್ಟೇ ಪ್ರಯಾಣದ ಗತಿಯನ್ನು ನಿರ್ಣಯಿಸಿ ನಾನದನ್ನು ಪ್ರಯೋಗಿಸಿದ್ದಾಗಿದೆ. ಇನ್ನದು ಉಪಸಂಹಾರದ ಕ್ರಮಕ್ಕನುಗುಣವಾಗಿ ಪರಿಣಾಮಕಾರಿಯಾಗಬೇಕಲ್ಲದೆ ಅನ್ಯಥಾ ಅಲ್ಲ. ಆದುದರಿಂದ ಅದನ್ನು ಆ ಭ್ರಮೆಯನ್ನು ಬಿಟ್ಟು ಬಿಡು. ನನ್ನ ಬಾಣಹತಿಯಿಂದ ಶಿಕ್ಷೆಗೊಂಡು ಕೆಡೆದು ಬಿದ್ದಿರುವ ನೀನು ನಿನ್ನ ಚಿತ್ತಶುದ್ಧಿಯನ್ನು ತಳೆಯಲು ಸಾಕಷ್ಟು ಅವಕಾಶವನ್ನೀಯುವುದು ಕೂಡ ನನ್ನ ಕರ್ತವ್ಯವು. ಉತ್ತಮ ಶಿಕ್ಷಣವೇ ಹೃದಯ ಸಂಸ್ಕಾರಕ್ಕೆ ಹೇತುವಾಗಿದೆ. ಆದುದರಿಂದ ನಿನ್ನನ್ನು ಶಿಕ್ಷಿಸಿರುವ ನಾನೇ ನಿನ್ನ ಒಳಿತನ್ನು ಬಯಸಿ ನನ್ನ ಅನುಭವದ 4 ಮಾತುಗಳನ್ನು ನಿನಗೆ ರೂಪಿಸಬೇಕಾಗಿದೆ. ಅದು ನನ್ನ ಕರ್ತವ್ಯಗಳಲ್ಲೊಂದು. ವಿ ಎನ್ ಭಾಗವತ್, ಬರಬಳ್ಳಿ.